ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾರಾ ಸಿನಿಮಾದ ಹೀರೋಯಿನ್ ಸಾರಿಕಾ ಅವ್ರನ್ನ ಇಂಟ್ರೂ ಮಾಡ್ತಿದ್ದಾಗ ಪ್ರಥಮ ಅವರೇ ಆಕೆ ಎಂಟ್ರಿ ಆದ್ರು ನೋಡಿ ಈ ವಿಡಿಯೋ. ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ ಕನ್ನಡ ವ್ಲಾಗ್. ಇವತ್ತು ನಾನು ಸಹಾರಾ ಮೂವಿ ಟೀಮ್ ನ ನಾಯಕಿ ಹೀರೋಯಿನ್ ಅವ್ರ ಜೊತೆಲಿ ಇವತ್ತು ರಿಲೀಸ್ ಆಗಿದೆ ಮೂವಿ. ಆಲ್ ಓವರ್ ಎಲ್ಲಾರ್ ಮನಸ್ಸು ಗೆದ್ದಿದೆ. ಸುದೀಪ್ ಸರ್ ಸಹ ಇದ್ರ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ. ಮೇಡಮ್ ನಾಯಕಿ ಅವರು ಇಲ್ಲಿದ್ದಾರೆ. ಎಕ್ಸಲೆಂಟ್ ಆಕ್ಟಿಂಗ್ ಬಂದಿದೆ. ಅವರು ಫೀಲಿಂಗ್ಸ್ ಎದ್ದು ಕಾಣಿಸ್ತಾ ಇದೆ. ಈ ತರ ಸಬ್ಜೆಕ್ಟ್ ಚಿತ್ರರಂಗದಲ್ಲಿ ಬಂದಿದ್ದು, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಸ್ಪೆಷಲಿ ಬಂದಿರೋದು ತುಂಬಾ ಸಂತೋಷ ಆಗಿದೆ. ಆ ಪಾತ್ರದ ಬಗ್ಗೆ ಹೇಗ್ ಸಿಕ್ತು ಮೇಡಮ್ ಬಗ್ಗೆ, ಮತ್ತೆ ಈ ಪಾತ್ರದಲ್ಲಿ ಇರೋದ್ ಬಗ್ಗೆ ಮೇಡಮ್ ಹೇಳ್ತಾ ಹೋಗ್ತಾರೆ. ಬನ್ನಿ ನೋಡೋಣ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನಮ್ ಚಾನಲ್ಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಆ ಸೀನ್ ಅಂತೂ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ನಿಮ್ಮ ಕಣ್ಣು ಲುಕ್ ಇದೆಯಲ್ಲ, ಸ್ಟನ್ನಿಂಗ್ ಆಗಿದೆ. ನೀವು ಒಂದೊಂದು ಫಸ್ಟ್ ಹಾಫ್ ಅಲ್ಲಿ, ಸೆಕೆಂಡ್ ಹಾಫ್ ಅಲ್ಲಿ ಲುಕ್ ಕೊಡ್ತೀರಾ ಗ್ರೌಂಡ್ ಅಲ್ಲಿ ಈ ತರ. ಅದನ್ನ ಡಿಒಪಿ ಚೆನ್ನಾಗಿ ತೆಗೆದಿದ್ದಾರೆ. ನಿಮ್ ಪಾತ್ರದ ಬಗ್ಗೆ ಹೇಳಿ, ಹಾಗೆ ನಿಮ್ಗೆ ಯಾವ ತರ ಇದು ಸಿಕ್ತು ಅಂತ ಹೇಳಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸೊ ಮ್ಯಾಮ್ ಇಂದ ನಾನು ಇವತ್ತು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ನಿಮ್ ಚಾನಲ್ಗೆ ನಾನು ಡೆಬ್ಯೂ ಮಾಡ್ತಾ ಇದ್ದೀನಿ. ಹೇಗೆ ನಾನು ಸಿನಿಮಾದಲ್ಲಿ ಇಂಡಿಯಾಗೆ ಡೆಬ್ಯೂ ಮಾಡ್ತೀನಿ, ಅದೇ ರೀತಿ ನಿಮ್ ಚಾನಲ್ ನಾನು ಡೆಬ್ಯೂ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಸಿನಿಮಾ ಬಂದಿದೆ. ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದಾರೆ. ನನ್ನ ಪಾತ್ರದ ಹೆಸರು ಜಯ ಅಂತ. ಜಯ ಒಂದು ಹಳ್ಳಿ ಹುಡುಗಿ. ಅವಳು ಯಾವ ರೀತಿ ಹೋಗ್ಬಿಟ್ಟು ಕ್ರಿಕೆಟರ್ ಆಗ್ತಾಳೆ, ಯಾವ ರೀತಿ ಅವಳು ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾಳೆ ಅನ್ನೋದೇ ಒಂದು ಸಿನಿಮಾನ ತುಂಬಾ ಅದ್ಭುತವಾಗಿ ಇಮೋಷನಲ್ ಆಗಿ ಕನೆಕ್ಟ್ ಮಾಡಿದೆ ಎಲ್ಲಾರ್ನು. ಸೊ ಅದೊಂಥರ ಹೆಂಗ್ ಎಕ್ಸ್ಪ್ಲೇನ್ ಮಾಡೋದು ನಂಗೆ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೆ ನನ್ಗೆ. ಯಾಕಂದ್ರೆ ಎಲ್ಲರೂ ಬಂದು ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತ ಹೇಳ್ತಾ ಇದೀರಾ. ಓಕೆ, ಫಸ್ಟ್ ಹಾಫ್ ಸ್ವಲ್ಪ ಕ್ಯೂರಿಯಸ್ ಇಂದ ಇಡೋದಕ್ಕಿಂತ ಸೆಕೆಂಡ್ ಹಾಫ್ ಏನಾಗುತ್ತೆ ಅನ್ನೋದು ಜಾಸ್ತಿ ಅಟ್ರಾಕ್ಷನ್ ಆಗ್ತಾ ಹೋಗಿದೆ. ಇದು ವುಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್ ಜೊತೆಗೆ ಕ್ರಿಕೆಟ್ ಮತ್ತೆ ನ್ಯಾಷನಾಲಿಟಿ ಅಂದ್ರೆ ಭಾರತದ ಬಗ್ಗೆ, ಮತ್ತೆ ಪೂಜ್ಯಂತೆ ರಮಂತೆ ಅನ್ನೋದು ಹೆಣ್ಣಿನ ಬಗ್ಗೆ ಚೆನ್ನಾಗಿ ಹೇಳ್ತಾ ಹೋಗಿದ್ದಾರೆ. ಡೈರೆಕ್ಷನ್, ಸ್ಕ್ರಿಪ್ಟ್ ಎಲ್ಲ ಚೆನ್ನಾಗಿದೆ. ಅದ್ರ ಬಗ್ಗೆ ಹೆಣ್ಮಗಳಾಗಿ ಒಂದು ಒಳ್ಳೆ ಪಾತ್ರ ನಿಮ್ಗೆ ಸಿಕ್ಕಿದೆ. ನೀವು ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ನಂಗೆ ಫಸ್ಟ್ ನಂಗೆ ಈ ಪಾತ್ರ ನನಗ್ ಬಂದಿರ್ಲಿಲ್ಲ, ನಿಜ ಹೇಳ್ಬೇಕು ಅಂತಂದ್ರೆ. ಅವ್ರಿಗೆ ಏನಂತಂದ್ರೆ ಇಡೀ ಸಿನಿಮಾ ನೀವು ನೋಡಿರ್ತಾರೆ, ಆ ಮುಗ್ಧತೆ ಇರೋಂತ ಒಂದು ಮುಖ ಬೇಕಿತ್ತು. ನಾನು ಅವ್ರನ್ನ ಯಾವಾಗ ಡೈರೆಕ್ಟರ್ ನಾನು ಮೀಟ್ ಮಾಡಕ್ ಹೋಗಿದ್ದೆ, ಇನ್ನೋಸೆಂಟ್ ಆಗಿ ಕಾಣಿಸ್ತೀರಾ ಅಂತಂದ್ರೆ ಫಸ್ಟ್ ಹಾಫ್ ಫುಲ್ ಸೈಲೆನ್ಸ್ ಆಗಿ ಹೋಗುತ್ತೆ. ನಿಮ್ ಫೀಲ್ ಬರೀ ಮುಖ ಮಾತ್ರ, ಕಣ್ಣಲ್ಲಿ ಎಕ್ಸ್ಪ್ರೆಷನ್ ಬರ್ತಾ ಹೋಗುತ್ತೆ. ಅಷ್ಟೇ ಮುಗ್ಧವಾಗಿ ಮತ್ತೆ ತುಂಬಾ ಎಷ್ಟು ಚೆನ್ನಾಗಿ ಕಾಣಿಸ್ತಿರೋ ಸ್ಕ್ರೀನ್, ತುಂಬಾ ಚೆನ್ನಾಗಿ ಹೋಗುತ್ತೆ. ಎಲ್ಲಾ ನಿಮ್ಮಲ್ಲಿ ಭಾವನೆ ಎಲ್ಲಾ ಮುಗ್ಧಲ್ಲೇ ತೋರಿಸ್ತಾ ಹೋಗ್ತೀರಾ. ಈ ತರ ಎಕ್ಸ್ಪ್ರೆಷನ್ ನಿಮ್ದು ಡೆಬ್ಯೂ ಅಲ್ವಾ ಇದು? ಫಸ್ಟ್ ಇಲ್ಲ ಮ್ಯಾಮ್, ನಾನು ಮುಂಚೆ ಸಿನಿಮಾ ಮಾಡಿದೀನಿ. ನಾನು ಥಿಯೇಟರ್ ಆರ್ಟಿಸ್ಟ್. ಹೌದಾ? ರಮೇಶ್ ಸರ್ ಓವರ್ ಆಲ್ ಚೆನ್ನಾಗೋಗಿದೆ. ನಿಮ್ ಪಾತ್ರದ ಬಗ್ಗೆ ಹೇಳಿ ಮೇಡಮ್. ನಿಮ್ಗೆ ಈ ಪಾತ್ರ ಮಾಡುವಾಗ ಪ್ರಾಕ್ಟೀಸ್ ಮಾಡಿದ್ರಾ ಅಥವಾ ಹಾಗೆ ಮಾಡಿದ್ರಾ ಡೈರೆಕ್ಟ್ ಆಗಿ? ಫಸ್ಟ್ ನಾನು ಇದು ಆಪರ್ಚುನಿಟಿ ಬಂದಾಗ ನನಗೆ ಏನಂತ ಹೇಳಿದ್ರು, ನಾನು ಒಂದು ಸೀಕ್ವೆನ್ಸ್ ಕೊಡ್ತೀನಿ. ಈ ಮೇನ್ ನೀವು ನೋಡಿರ್ಬೋದು, ನನ್ ಡೈಲಾಗ್ಸ್ ಕಮ್ಮಿ, ಬಟ್ ಎಕ್ಸ್ಪ್ರೆಷನ್ ಎಷ್ಟು ಮಟ್ಟಿಗಿದೆ ಅಂತಂದ್ರೆ ನಾನು ಬರೀ ಕಣ್ಣಲ್ಲೇನೆ ನಾನು ಕನ್ವೆ ಮಾಡ್ಬೇಕು. ಈ ತರದ್ ನಂಗೆ ಒಂದು ಸೀನ್ ಕೊಟ್ಟಿದ್ರು. ನಾನು ಅಮ್ಮ ಅವ್ರನ್ನ ಮೀಟ್ ಮಾಡಕ್ ಹೋಗಿದ್ದೆ, ಡೈರೆಕ್ಟರ್ ನ ಮೀಟ್ ಮಾಡಕ್ ಹೋಗಿದ್ವಿ, ಮಂಜೇಶ್ ಅವ್ರನ್ನ. ಒಂದ್ ಕೊಟ್ಬಿಟ್ಟು ಸೀಕ್ವೆನ್ಸ್ ನ ನೀನ್ ಆಕ್ಟ್ ಮಾಡು ಅಂತಂದ್ರು. ಬಟ್ ಡೈಲಾಗ್ಸ್ ಇಲ್ಲ, ಇದನ್ನ ನೀವ್ ಕನ್ವೆ ಮಾಡ್ಬೇಕು, ಹೆಂಗ್ ಮಾಡ್ತೀರಾ ನೀವು ಮಾಡಿ ಅಂತ ಅಂದ್ರು. ಫುಲ್ ನಾನ್ ಮಾಮೂಲಿ ನೀವು ನೋಡಿರ್ತೀರಾ ಸಿನಿಮಾದಲ್ಲಿ, ಫುಲ್ ಕಣ್ಣಲ್ಲಿ ಫುಲ್ ನೀರ್ ತುಂಬಿಕೊಂಡು ನಾನು ಆಕ್ಟ್ ಮಾಡಿದೆ. ಅವತ್ತಿನ ದಿನಾನೇ ಸೆಲೆಕ್ಟ್ ಆದೆ ನಾನು ಸಿನಿಮಾಗೆ. ನಂಬ್ತೀರಾ ಬಿಡ್ತಿರೋ 3 ಕಡೆ ನನ್ಗೆ ಅಳು ಬಂತು. ಫಸ್ಟ್ ಹಾಫ್ ಅಲ್ಲಿ ಒಂದು ಇವರು ಮನೆ ಬಿಟ್ಟು ಹೋಗ್ತಾರೆ, ಇವ್ರು ಅನ್ಭವಿಸೋ ಅಂತ ರೀತಿ. ಸಾಮಾನ್ಯ ಒಂದು ಹಳ್ಳಿಯ ಹೆಣ್ಮಗಳು ಯಾವ ತರ ಒಂದು ಡೆಡಿಕೇಶನ್, ಒಂದು ವೀಲ್ ಅಂತ ಇದ್ರೆ, ನಾವೇನನ್ನ ಸಾಧಿಸ್ಬೇಕು ಅಂತ ಇದ್ರೆ ಅದು ತಾನಾಗಿ ಡೆಸ್ಟಿನೇಷನ್ ಕರ್ಕೊಂಡು ಹೋಗುತ್ತೆ. ಆ ತರ ಸಬ್ಜೆಕ್ಟ್ ಇದೆ ಮೇಡಮ್. ಅದ್ರಲ್ಲಿ ಹೇಳಿ ಮಾಡ್ಸಿದಂತ ಪಾತ್ರ. ಡೈರೆಕ್ಟರ್ ಮಂಜೇಶ್ ಅವರು ಎಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಕಂಟೆಂಟ್ ಕೊಡ್ತಾ ಹೋಗಿದ್ದಾರೆ. ಜಾಸ್ತಿ ಲ್ಯಾಗು ಮಾಡಿಲ್ಲ. ಆಮೇಲಿಂದ ಆ ಸಬ್ಜೆಕ್ಟ್ ಹೇಗಾಗಿದೆ ಅಂತಂದ್ರೆ ಮೇಡಮ್, ಹೇಳಿ ಮಾಡಿಸ್ತಾ ಇದೆ. ಇದು ಹಾಲಿವುಡ್ ಅಲ್ಲಿ ಮತ್ತೆ ತೆಲುಗುಲೆಲ್ಲ ಕ್ಯಾಮ್ರಾ ಬಂತು. ವಿಜಯ್ ದೇವರಕೊಂಡ, ರಶ್ಮಿಕಾ ಅವ್ರದ್ದು. ಹಾಗೆ ಚೆಕ್ ದೇ ಇಂಡಿಯಾ ಬಂತು. ನಮ್ಮ ಕನ್ನಡ ಚಿತ್ರದಲ್ಲಿ ಒಳ್ಳೆ ಸಬ್ಜೆಕ್ಟ್ ಮೂಲಕ ಡೆಬ್ಯೂ ಆಗ್ತಾ ಇದ್ದೀರಾ. ಮೊದಲು ಮಾಡಿರೋ ಪಾತ್ರಕ್ಕಿಂತ ಇದು ವಿಭಿನ್ನವಾಗಿದೆ. ಸ್ಪೋರ್ಟ್ಸ್ ಅಂದ್ರೆ ಎಲ್ಲಾರ್ಗು ಇಷ್ಟ ಆಗುತ್ತೆ. ಸ್ಪೋರ್ಟ್ಸ್ ನಿಮ್ಗೆ ಹೇಗೆ, ನಿಮ್ಮ ಅಂದ್ರೆ ವಿತೌಟ್ ಇದು ಸಬ್ಜೆಕ್ಟ್ ಮಾಡಿದ್ಮೇಲೆ ಇಷ್ಟ ಆಯ್ತಾ, ಮುಂಚೆನೆ ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಇತ್ತ? ನಾನು ಸ್ಕೂಲಲ್ಲ ಇರ್ಬೇಕಾದ್ರೆ ನಾನು ವಾಲಿಬಾಲ್ ಪ್ಲೇಯರ್. ನಾನು ಅಥ್ಲೆಟಿಕ್ ಆಗಿ ಇದ್ದೆ. ಅಂಡ್ ಚೆಸ್ ಆಡ್ತೀನಿ. ನಾನು ಇವತ್ತಿಗೂ ಚೆಸ್ ಆಡ್ತೀನಿ. ನನ್ ಸಿಕ್ಕಾಪಟ್ಟೆ ಇಷ್ಟ ಚೆಸ್. ಸೊ ಈ 2 ಗೇಮಲ್ಲಿ ನಾನಿದ್ದೆ. ಕ್ರಿಕೆಟ್ ನನ್ಗೆ ಆ ಚಿಕ್ಕ ವಯಸ್ಸಿಂದಾನೆ ಬಂದ್ಬಿಡುತ್ತೆ. ಈ ಡಿಸ್ಕ್ರಿಮಿನೇಷನ್ ಬಂದ್ಬಿಡುತ್ತೆ. ಹೆಣ್ಮಕ್ಳುಗಳು ಕ್ರಿಕೆಟ್ ಆಡ್ಬಾರ್ದು, ಯಾಕಂತಂದ್ರೆ ನಂಗೆ ಆ ಸ್ವಂತ ಅಣ್ಣ ಇದ್ದಾನೆ. ಅವ್ನು ಕರ್ಕೊಂಡೋಗಿ ಏನ್ ಮಾಡ್ತಾ ಇದ್ದ, ನನ್ಗೆ ಈ ಬಾ ಕ್ರಿಕೆಟ್ ಆಡೋಣ ಅನ್ಬಿಟ್ಟು ಅವನು 4 ಜನ ಫ್ರೆಂಡ್ಸ್ ಕರ್ಕೊಂಡ್ ಹೋಗ್ಬಿಡ್ತಾ ಇದ್ರು. ಕರ್ಕೊಂಡ್ ಹೋಗ್ಬಿಟ್ಟು ಫೀಲ್ಡಿಂಗ್ ಅಲ್ಲಿ ಎಲ್ಲೋ ಮೂಲೆಯಲ್ಲಿ ನಿಲ್ಲಿಸ್ಬಿಟ್ಟು ಬಾಲ್ ಇಟ್ಕೊಂಬ,
ಆಗ್ಲೇ ಇವತ್ತಿನ ಬೌಲಿಂಗು ಕೊಡ್ತಿರ್ಲಿಲ್ಲ, ಬ್ಯಾಟಿಂಗು ಕೊಡ್ತಾ ಒಂದ್ ಇರಲಿಲ್ಲ. ಕೈಯಿಂದ ಇನ್ನೊಂದ್ ಕೈಗೆ ಹಾಕ್ತೀರಾ, ತುಂಬಾ ಚೆನ್ನಾಗಿ ಬಂದಿದೆ. ಅದು ಪ್ರಾಕ್ಟೀಸ್ ಆಗಿತ್ತಾ ಅಥವಾ ವರ್ಕ್ಶಾಪ್ ಮಾಡಿದ್ರಾ? ಖಂಡಿತ ಅದಕ್ಕೇನು ಗೊತ್ತಾ, ಅವ್ರು ನಂಗೆ ಹೇಳ್ಕೊಟ್ಟಿದ್ರು, ಇವಾಗ ಕ್ರಿಕೆಟರ್ ಆಗಿ ನೀನ್ ಕಾಣಿಸ್ಕೋಬೇಕು ಅಂತಂದ್ರೆ ಆ ಬೌಲರ್ದನೆ ಅವ್ರದೇ ಆದಂತ ಒಂದು ಮ್ಯಾನರಿಸಮ್ ಇರುತ್ತೆ. ಇವಾಗ ನೀವು ನೋಡಿರ್ತೀರ, ಸ್ಟಾರ್ಟಿಂಗ್ ನೀವು ಬೇರೆ ತರ ಬಾಡಿ ಲ್ಯಾಂಗ್ವೇಜ್ ಇತ್ತು, ಅವ್ರ ಮನೆ ಕೆಲ್ಸದೊಳಗೆ ಹೆಂಗಾಗಿರ್ತಾಳೆ ಅನ್ನೋದು ಬಾಡಿ ಲ್ಯಾಂಗ್ವೇಜ್ ಇತ್ತು. ಅದೇ ರೀತಿ ಅವ್ರು ಕ್ರಿಕೆಟರ್ ಆಗಿ ಬದಲಾದ ತಕ್ಷಣ ಆ ಬಾಲ್ ಹಿಡ್ಕೊಂಡ ತಕ್ಷಣ ನಿಮ್ಗೆ ಜೋಶ್ ಬಂದ್ಬಿಡತ್ತೆ, ಅದು ಸ್ಪಿನ್ ಬಂದ್ಬಿಡತ್ತೆ. ಸೊ ಈ ತರದೊಂದು ಎರಡೂ ಬೇರೆ ಬೇರೆ ರೀತಿಯದ್ದು ಬಾಡಿ ಲ್ಯಾಂಗ್ವೇಜ್ ಇತ್ತು. ಆ ಪಾತ್ರ ಮಾಡುವಾಗ ಲಾಸ್ಟ್ ಅಲ್ಲಿ ಗ್ರೌಂಡ್ ಹೋಗ್ತೀರಾ, ಅವಾಗ ಶ್ರೇಯಾಂಕ ಪಟೇಲೇ ನಿಮ್ಮಲ್ಲಿ ಬಂದಿದಾರೇನೋ ಅವ್ರು ಫೀಲ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ನಾವು ನಿಮ್ಮ ಪಾತ್ರದಲ್ಲಿ ನಮ್ಮ ಅಂದ್ರೆ ಹಳ್ಳಿ ಹೆಣ್ಮಗಳು, ಮಂಡ್ಯದ ಇದು ಹೇಳ್ತಿರಲ್ಲ, KM ದೊಡ್ಡಿಯಿಂದ ಬಂದ ಹೆಣ್ಮಗಳು ಹೇಳ್ತಾ ಹೋಗ್ತಾರೆ. ಅಣ್ಣನ್ ಪಾತ್ರದಲ್ಲಿ ಬಂದಿದಾರಲ್ಲ, ಮಿಲಿಟರಿ ಪಾತ್ರ ಮಾಡಿದಾರಲ್ಲ, ಅವ್ರ ಮೂಲಕ ದೇಶದ ಪ್ರೀತಿ ತೋರಿಸ್ತಾರೆ. ಅವ್ರ ಪಾತ್ರ ನಿಮ್ಗೆ ಹೇಗ್ ಅನ್ಸ್ತು ಮೇಡಮ್ ಇದ್ರಲ್ಲಿ? ಅವ್ರದ್ದು ಆಕ್ಚುಲಿ ಇಂಪ್ಯಾಕ್ಟ್ಫುಲ್ ಪಾತ್ರ. ನನ್ಗೆ ನೀವು ಲಾಸ್ಟ್ ಅಲ್ಲಿ ನೋಡಿರ್ಬೋದು, ಲಾಸ್ಟ್ ಬಾಲ್ ಇರುತ್ತೆ, ನಾನು ಹೇಳಲ್ಲಪ್ಪ, ಬಿಟ್ಕೊಡಲ್ಲ. ಅದನ್ನ ಇವಾಗ ಬಂದ್ ನೋಡಿ, ಥಿಯೇಟರ್ ಬಂದ್ ನೋಡಿ, ನಮ್ ಸಿನಿಮಾ ನೋಡಿ. ಇದೇ 7ನೇ ತಾರೀಕು ಇವತ್ತು ರಿಲೀಸ್ ಆಗಿದೆ ಸಿನಿಮಾ. ರಾಜ್ಯಾದ್ಯಂತ ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ ಹೋಗಿ ನಮ್ಮ ಕನ್ನಡ ಸಿನಿಮಾನ ನೀವು ಬೆಳೆಸಿ ಒಂದ್ ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಾವು ಬರ್ತಾ ಇದೀವಿ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಮ್ಯಾಮ್ ಮೇಲೆ, ನನ್ ಮೇಲೆ, ಇಡೀ ಚಿತ್ರತಂಡದ ಮೇಲೆ ಇರ್ಲಿ ಅಂತ ನಾನು ಕೇಳ್ಕೊಂತೀನಿ. ಫಸ್ಟ್ ಹಾಫ್ ಇದೆಯಲ್ಲ, ಆ ಫಸ್ಟ್ ಹಾಫ್ ಅಲ್ಲಿ ರಮೇಶ್ ಅವರು ಕಾಟ ಕೊಡ್ತಾರೆ, ಮತ್ತೆ ಹೀರೋ ಜೊತೆಲಿ ನಿಮ್ಗೆ ಯಜಮಾನ್ರೆ ಅನ್ಕೊಂಡು ನೀವು ಊರಿಗೆ ಬಂದಾಗಂತೂ ಒಂದು ಸಾಧಿಸಿದ ಹೆಣ್ಮಗಳು ಹೇಗೆ ಬಂದು ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಅದು ತುಂಬಾ ಹೋಗುತ್ತೆ. ನಿಮ್ಮ ಅಂತರಾಳದ ಭಾವನೆಗಳನ್ನ ಎಲ್ಲೂ ಹೇಳ್ಕೊಳ್ತಾ ಹೋಗಲ್ಲ ನೀವು. ಆ ರಮೇಶ ಮತ್ತೆ ಹೀರೋ ಪಾತ್ರದಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ಕಂಫರ್ಟ್ ಝೋನ್ ಹೇಗಿತ್ತು? ಆಕ್ಚುಲಿ ನಾನ್ ತುಂಬಾ ಮಾತಾಡ್ಬೇಕು ಅಂಕುಶ್ ಅವ್ರ ಬಗ್ಗೆ. ಅವರೇ ನೆಗೆಟಿವ್ ಶೇಡ್ ಅಲ್ಲಿ ಮಾಡಿರೋ ಅಂಕುಶ್ ಅವ್ರ ಬಗ್ಗೆ. ಐ ಥಿಂಕ್ ಅವ್ರಿಗೂ ನನ್ಗೂ ಒಂದು ಏನು ಅಂತಂದ್ರೆ, ನಾವಿಬ್ರು ನಕ್ಬಿಡ್ತಾ ಇದ್ವಿ ಫಸ್ಟ್ ಸ್ಟಾರ್ಟಿಂಗ್. ಯಾಕಂದ್ರೆ ಇಂಪ್ಯಾಕ್ಟ್ಫುಲ್ ಸೀನ್ ನೀವೇ ನೋಡಿರ್ತೀರಾ. ಅದು ಎಲ್ಲ ಜನಗಳು ಹಿಂಗ್ ಕುತ್ಕೊಂಡು ನೆಕ್ಸ್ಟ್ ನೋಡ್ಬೇಕು, ನೆಕ್ಸ್ಟ್ ಏನಾಗತ್ತೆ ಅನ್ನೋ ಒಂದ್ ಕ್ಯಾರೆಕ್ಟರ್. ಈಸ್ ಒನ್ ಆಫ್ ದ ಬೆಸ್ಟ್ ಆಕ್ಟರ್. ನೆಕ್ಸ್ಟ್ ಸ್ಯಾಂಡಲ್ವುಡ್ ಗೆ ಒಂದು ಪ್ರಾಮಿಸಿಂಗ್ ಆಕ್ಟರ್ ಆಗಿ ಆಚೆ ಬರ್ತಾರೆ. ನೀವು ಪ್ರಾಮಿಸಿಂಗ್ ಥ್ಯಾಂಕ್ ಯು ಸೋ ಮಚ್. ನಿಮ್ ಬಾಯ ಹರಕೆಯಿಂದ ಆಗ್ಲಿ. 5-10 ವರ್ಷದಲ್ಲಿ ಬೇರೆ ತರಾನೇ ನಿಮ್ದು ಅಂದ್ರೆ ತಗೊಂಡೋಗುತ್ತೆ. ನಮ್ ಡೈರೆಕ್ಟರ್ಗೂ ಒಳ್ಳೇದಾಗ್ಲಿ, ನಮ್ ಇಡೀ ಟೆಕ್ನಿಷಿಯನ್ಸ್ ಒಳ್ಳೇದಾಗ್ಲಿ, ಒಂದ್ ಒಳ್ಳೆ ಕನ್ನಡ ಸಿನಿಮಾಗೆ ಒಳ್ಳೇದಾಗ್ಲಿ, ನಮ್ ಕನ್ನಡ ಇಂಡಸ್ಟ್ರಿಗೆ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಸೆಕೆಂಡ್ ಹಾಫ್ ಅಲ್ಲಿ ಮೇಡಮ್, ಸೆಕೆಂಡ್ ಹಾಫ್ ಅಲ್ಲಿ ಸ್ಟೇಡಿಯಂಗೆ ಹೋದ್ರಲ್ಲ ನೀವು, ಆ ಕೋಚ್ಗಳು ಇದು ಸ್ಟೇಡಿಯಂ ಅಲ್ಲಿ ಆ ಗ್ರೌಂಡ್ ಅಲ್ಲಿ ಒಬ್ರೇ ಇರೋದು, ಅದು ರಿಯಲಿಸ್ಟಿಕ್ ಆಗಿ ಒಂದು ಹಳ್ಳಿ ಹುಡುಗಿ ಹೋದಾಗ ನೀವು ಪ್ರಾಕ್ಟೀಸ್ ಮಾಡೋದು, ಅದನ್ನೆಲ್ಲ ಮಾಡ್ಬೇಕಾದ್ರೆ ಏನನ್ಸುತ್ತೆ ಮೇಡಮ್? ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಾನು ಡೇವಿಡ್ ಜಾನ್ಸನ್ ಸರ್ಗೆ ಮತ್ತೆ ರಘುರಾಮ್ ಭಟ್ ಸರ್ಗೆ. ನೀವ್ ಏನು ಸಿನಿಮಾದಲ್ಲಿ ಇಬ್ರು ಕ್ರಿಕೆಟರ್ಸ್ ಸೆಲೆಕ್ಷನ್ ಟೈಮ್ ಅಲ್ಲಿ ಬರ್ತಾರಲ್ಲ, ದೇ ಆರ್ ಒರಿಜಿನಲ್ ಇಂಡಿಯನ್ ಕ್ರಿಕೆಟರ್ಸ್. ಹೌದು. ಸೊ ಅವ್ರು ಬಂದು ನನ್ ರಿಯಲ್ ಆಗಿ ನಾನು ಬೌಲಿಂಗ್ ಮಾಡೋದು ಇವಾಗ ಅಂತ ದೊಡ್ಡ ಘಟಾನ್ಘಟಿಗಳ ಮಧ್ಯೆ ಅವ್ರ ಎದುರುಗಡೆ ನಾನು ಹೋಗಿ ಬೌಲಿಂಗ್ ಮಾಡೋದು ಅಂತಂದ್ರೆ ನನಗೆ ಆ ಪ್ರೆಷರ್ ಇರುತ್ತೆ. ಯಾಕಂದ್ರೆ ಇಡೀ ಸಿನಿಮಾದಲ್ಲಿ ನಾನಿದೀನಿ. ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದು ಇವಾಗ ಬೋಲ್ ಆಗಿಲ್ಲ ಅಂತಂದ್ರೆ ನನ್ ಮಾನವರ ಪ್ರಶ್ನೆ ಇದು ಕಲ್ತಿರೋದೆಲ್ಲ ವೇಸ್ಟ್ ಆಗುತ್ತೆ ಅಂತ ಅನ್ಕೊಂಡೆ. ಅಲ್ಲಿ ಕ್ಯೂರಿಯಾಸಿಟಿ ಬಂತು. ರಿಯಲ್ ಕೋಚರ್ಸ್ ಮತ್ತೆ ರಿಯಲ್ ಕ್ರಿಕೆಟರ್ಸ್ ಜೊತೆಲಿ ನೀವು ಸ್ಟೇಡಿಯಂ ಅಲ್ಲಿ ಕಾಣಿಸ್ಕೊಂತೀರಾ. ಅದು DOP ಅಂತೂ ಆ ಸ್ಟೇಡಿಯಂ ಕ್ಯಾಚ್ ಅಪ್ ಮಾಡೋದು, ಅದ್ರಲ್ಲಿ ನೀವು ಕಾಣಿಸ್ಕೊಳ್ಳೋದು ಎಕ್ಸಲೆಂಟ್ ಆಗಿ ಬಂದಿದೆ. ಇವರು ಆಂಟೋನಿ ಅವರು ಸಹ ಎಕ್ಸಲೆಂಟ್ ಆಗಿ ತೆಗಿದ್ದಾರೆ. ನಿಮ್ಮನ್ನ ಎಲ್ಲಿ ಫೋಕಸ್ ಮಾಡ್ಬೇಕು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾ ಸರ್, ಸೋ ಮಚ್. ಪ್ರಥಮ್ ಸರ್ ಏನ್ ಹೇಳಿದ್ರು ಟ್ರೋಲ್ ಆಗುತ್ತೆ. ಅವ್ರಿಗಿಂತ ನೆಕ್ಸ್ಟ್ ಪ್ರಮೋಷನ್ ಮಾಡೋರು ಇನ್ನೇನು ಬೇಕಾಗಿಲ್ಲ. ಪ್ರಥಮ್ ಸರ್ ಅವರು ಮೇಡಮ್ ನಂಗೆ ವಿಶ್ ಮಾಡ್ತಾ ಇದ್ದಾರೆ. ಮೇಡಮ್ ಅವರು ಏನ್ ಹೇಳ್ತಾರೋ ಅದು ಟ್ರೋಲ್ ಆಗುತ್ತೆ ಮೇಡಮ್. ಪೆನ್ ಡ್ರೈವ್ ಬಗ್ಗೆ ಹೇಳಿದ್ರು, ಸಂಬಂಧ ಇಲ್ಲ. ಅಲ್ಲ ಅದನ್ನ ಹೇಳಿದ್ರೆ ಅದಂತೂ ತುಂಬಾ ಟ್ರೋಲ್ ಆಯ್ತು ವಿಡಿಯೋಗಳು. ಇವ್ರದೊಂದು ಲೈನ್ ಅಲ್ಲಿ ಹೇಳಿ ಸರ್, ಸಹರಾ ಮೂವಿ ಬಗ್ಗೆ ಮತ್ತೆ ಮೇಡಮ್ ಪಾತ್ರದ ಬಗ್ಗೆ. ವಂಡರ್ಫುಲ್ ಸಿನಿಮಾ. ಇದ್ರ ಬಗ್ಗೆ ಟ್ರೋಲ್ ಆಗೋಂಥದ್ರಿಂದ ಶ್ರಮ ಇಟ್ಟು ಮಾಡಿರುವಂತ ಸಿನಿಮಾ. ಇದು ಟ್ರೋಲ್ ಆಗಿ ಜನಕ್ಕೆ ರೀಚ್ ಆಗ್ಬೇಕಲ್ಲ, ಪ್ರಾಮಾಣಿಕ ಶ್ರಮದ ಮೂಲಕ ರೀಚ್ ಆಗಿ. ಸೀರಿಯಸ್ಲಿ ನಾನು ಯಾವ್ದೇ ಕಾರ್ಯಕ್ರಮ 5 ನಿಮಿಷ ನೋಡಿ ಮಾತಾಡಿ ವಿಶ್ ಮಾಡಿ ಹೊರಡ್ತೀನಿ. ಯಾಕಂದ್ರೆ ಒಂದು ಹುಡುಗಿ ಒಂದು ಸಿನಿಮಾನ ಹೊತ್ಕೊಂಡಿದೆ ಅಂದ್ರೆ ಅದೇ ಬಹಳ ದೊಡ್ಡದು ಈಗಿನ ಕಾಲದಲ್ಲಿ. ಎರಡನೇ ಕೇಳಿಸ್ಕೊಳ್ಳಿ, 90 ವರ್ಷದಿಂದ ಇರುವಂತ ಚಿತ್ರರಂಗ ಇವತ್ತು ತುಂಬಾ ರಿಸ್ಕ್ ಆಗಿದೆ ಚಿತ್ರರಂಗದ ಥಿಯೇಟರ್ಸ್ ಅಲ್ಲಿ ಸಿನಿಮಾ ಬರುವಂತದ್ದು. ಸಹರಾ ತುಂಬಾ ಒಳ್ಳೆ ಸಿನಿಮಾ, ಸ್ಪೋರ್ಟ್ಸ್ ಟೆಸ್ಟ್. ಚಕ್ರ ಇಂಡಿಯಾ ಹೇಗೆ ಹಿಂದಿ ಬಂತು, ಕನ್ನಡದಲ್ಲಿ ಆ ತರದೊಂದು ಸಿನಿಮಾ. ನೆಕ್ಸ್ಟ್ ಕ್ಯಾಮ್ರೇಡ್ ನೋಡಿದ್ವಲ್ಲ ಸರ್, ರಶ್ಮಿಕಾ ಮಂದಣ್ಣ ಹೆಂಗೆ ಫೀಲ್ ಆಗ್ತಾರೆ ಅದ್ರಲ್ಲಿ. ತೆಲುಗು ವಿಜಯ್ ದೇವರಕೊಂಡದಲ್ಲ ಆ ತರ ಫೀಲ್ನೆಸ್ ಮೇಡಮ್ ಅಲ್ಲಿ ಕಾಣಿಸ್ತೀವಿ ನಾವು. ಅಲ್ಲ ಫೀಲ್ ಬಂದಿದೆ ಅವರಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ. ಅದ್ರಲ್ಲೂ ಸೈಲೆಂಟ್ ಕ್ಯಾರೆಕ್ಟರ್ ಹೋಗುತ್ತಲ್ಲ ಸರ್ ವಿಜಯ್ ದೇವರಕೊಂಡ ಕ್ಯಾಮ್ರೇಡ್. ನಮ್ಮ ಸಿನಿಮಾ ಸ್ಪೋರ್ಟ್ಸ್ ಬೇಸಿಕ್ ಸಿನಿಮಾ ಕನ್ನಡದಲ್ಲಿ ತುಂಬಾ ಕಡಿಮೆ. ಸೊ ಅದನ್ನ ಒಬ್ಬರೇ ಹೆಗ್ಲು ಹೊತ್ಕೊಂಡಿದ್ದಾರೆ, ನಿರ್ದೇಶಕರು ರಿಸ್ಕ್ ತಗೊಂಡಿದ್ದಾರೆ. ಹೇಳ್ದಲ್ಲ 3 ಜನ ಮಾಡಕ್ ಸಾಧ್ಯ ಸಿನಿಮಾ. ಒಂದ್ ಶ್ರುತಿ 30 ವರ್ಷದಿಂದ, 20 ವರ್ಷದಿಂದ ರಾಧಿಕಾ, ಅವರಿಗೆ ತಂಗಿ ಮಾಡಲ್ಲ ಸೆಂಟಿಮೆಂಟ್. ಈಗ ಆಗಿರೋದಕ್ಕೆ ಸಾರಿಕಾ.
ನೆಕ್ಸ್ಟ್ ಏನಾರು ಆಗದೆ ಹೋದ್ರೆ ಇವ್ರ ಮಗಳು ಭೂಮಿಕಾ ಜ್ಯೋತಿಕಾ ಯಾವ್ದಾಯ್ತು ಅದು ಯಾವ್ದಾಯ್ತು ಈಗ ಸರ್ ಇನ್ನು ಸದ್ಯಕ್ಕಿಲ್ಲ ಸರ್ ಬೆಳೀತೆ. ಇನ್ನೊಂದ್ 10 ವರ್ಷ ಬೇಡ ಮಾತಾಡಲ್ಲ. 10 ವರ್ಷ ಆದ್ಮೇಲೆ ಹಂಗಾರೆ 30 ವರ್ಷ ಬಿಟ್ಟು ಬನ್ನಿ. ಸಾರಿಕಾ ಜ್ಯೋತಿಕಾ ಆದ್ಮೇಲೆ ಭೂಮಿಕಾ ಯಾವ್ದಿರುತ್ತೆ ಅದು ಸೇರಿಸ್ತೀವಿ. ಸೊ ಒಂದು ಒಳ್ಳೆ ಪ್ರಯತ್ನ. ಸೀರಿಯಸ್ಲಿ ನನ್ನ ಮನಸ್ಪೂರ್ವಕವಾಗಿ ಹೇಳ್ತೀನಿ. ಟಚ್ ಆಯ್ತಲ್ವಾ ಸರ್ ಸಬ್ಜೆಕ್ಟ್ ಇಟ್ಕೊಂಡು ಹೋಗುತ್ತೆ ಎಲ್ಲೂ ಬೋರಿಂಗ್ ಅನ್ಸಲ್ಲ. ಗೊತ್ತಾ ಸಾಯಿ ಪ್ರಕಾಶ್ ಹತ್ರ ಒಟ್ಟು ಮಾಡಿರ್ಬೇಕು. ಅವರಿಗೆ ಬಾ ತಂಗಿ ಅಣ್ಣ ತಂಗಿ ದೇವ್ರ ಕೊಟ್ಟ ತಂಗಿ ಸೆಂಟಿಮೆಂಟ್ ಹಾಕಿ ಹೆಣ್ಮಕ್ಳು ಕಣ್ಣಲ್ಲಿ ಕಣ್ಣೀರಲ್ಲಿ ನನ್ ಕೈ ತೊಳೆದೇನು ಕೇಳ್ತಾರಲ್ಲ ಇವ್ರು ಕಣ್ಣೀರಲ್ಲಿ ಸ್ನಾನನೇ ಮಾಡಿಸ್ಬಿಟ್ಟವ್ರು. ಹೌದು ಸರ್ ತ್ರೀ ಕಡೆ ಸರ್ ಫಸ್ಟ್ ಹಾಫ್ ಅಲ್ಲೂ ಹೊಳು ಬರುತ್ತೆ ಸೆಕೆಂಡ್ ಅಲ್ಲೂ ಬರುತ್ತೆ. ಸಪೋರ್ಟ್ ಮಾಡಿ ನನ್ನ ಕಡೆಯಿಂದ ಶುಭ ಹಾರೈಕೆಗಳು. ದಯವಿಟ್ಟು ಮುಂದುವರಿ. ಸಿನಿಮಾ ನೋಡಿ. ಸಿನಿಮಾ ನೋಡೋದಷ್ಟೇ ಅವ್ರಿಗೆ ಸಿಗುವಂತ ಒಂದು ಚೈತನ್ಯ. ಈ ಸಿನಿಮಾಗೋಸ್ಕರ ಒಂದು ಕಾಲ ವರ್ಷ ಬೇರೆ ಯಾವ ಕೆಲಸ ಮಾಡಿದ್ರೆ ಇದನ್ನ ಒಪ್ಕೊಂಡಿದ್ದಾರೆ. ತುಂಬಾ ಒಳ್ಳೊಳ್ಳೆ ಆಫರ್ಸ್ ಬಂದಿದೆ. ಬಂದಿರೋದನ್ನ ಬಿಟ್ಟು ಇದನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ ಸಹಕಾರ ಇದೆ. ಸಹರಾ ನಿಜವಾಗ್ಲೂ ದೊಡ್ಡ ಮಟ್ಟದಲ್ಲಿ ಗೆದ್ದಿ. ಸಹರಾ ಕಪ್ ಅನ್ನೋದು ಸೌರವ್ ಗಂಗೂಲಿ ಆಡಿದ್ರು 2000 ಆ ದರ್ಶಕ 2001-2002 ಆ ಸಮಯದಲ್ಲ ಬಹಳ ಸಖತ್ ಪಾಪ್ಯುಲರ್ ಟ್ರೆಂಡ್. ಏಷ್ಯಾ ಕಪ್ ಸಹರಾ ಕಪ್ ಎಲ್ಲ ಆ ಸಮಯದಲ್ಲ ಟ್ರೆಂಡ್. ಒಳ್ಳೆದಾಗ್ಲಿ ನೋಡಿ. ಹಾಗಾಗಿ ನಿಮ್ಮ ಒಂದು ಸಹಕಾರ ಮುಖ್ಯ. ಎಸ್ ನಾರಾಯಣ್ ಡೈರೆಕ್ಟರ್ ಆತ ಏನ್ ಮಾಡೋದು ಎಸ್ ನಾರಾಯಣ್ ಮತ್ತೆ ಎಸ್ ನಾರಾಯಣ್ ಸಾಯಿ ಪ್ರಕಾಶ್ ಮಹೇಶ್ ಸಾಯಿ ಪ್ರಕಾಶ್ ಮತ್ತೆ ಮಂಜೇಶ್ ಸಾಯಿ ಪ್ರಕಾಶ್ ಮತ್ತೆ ಎಸ್ ಮೈನರ್ ಮನೇಲಿ 3 ರೌಂಡ್ ಹೊಡೆದು ಬಂದ್ಬಿಟ್ಟವ್ರೆ. ಸೆಂಟಿಮೆಂಟ್ ಹಿಂಡ್ಬಿಟ್ಟವ್ರೆ ಎಲ್ಲ. ಸಹಾರ ಬಗ್ಗೆ ಒಂದು ವರ್ಣಲ್ಲಿ ಏನಿದೆ? ವಂಡರ್ಫುಲ್ ಎಫರ್ಟ್ಸ್, ವಂಡರ್ಫುಲ್ ಅಟೆಂಪ್ಟ್. ಕನ್ನಡದಲ್ಲಿ ಇಂಥ ಪ್ರಯೋಗ ಮಾಡಬೇಕು. ಸೊ ಆ ಪ್ರಯೋಗ ಮಾಡಿದಾಗ ಒಂದು ಶಕ್ತಿ ಸಿಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ನನಗೆ ಖುಷಿಯಾಗಿದೆ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಬೇಸಡ್ ಸಿನಿಮಾ ಇಲ್ಲ. ಅದನ್ನು ಮಾಡಿದ್ದ ತಂಡಕ್ಕೆ ಅಭಿನಂದನೆಗಳು. ಇಂಥ ಸಿನಿಮಾಗೆ ಡೆಡಿಕೇಶನ್ಸ್ ಮುಖ್ಯ. ನೋಡಿದ್ರಲ್ಲ ಅಲ್ಲಿ ವೇರಿಯೇಷನ್ಸ್ ಕಾಣುತ್ತೆ ಪಾತ್ರದಲ್ಲಿ. ಸ್ಟಾರ್ಟಿಂಗ್ ಇದ್ದಂತಹ ಎಮೋಷನ್ಸ್ ಸೆಂಟಿಮೆಂಟಿಂದ ಒಬ್ಬ ಆಟಗಾರ್ತಿಯಾಗಿ ಬದಲಾದಾಗ ಆಗುವಂತಹ ಎಮೋಷನ್ಸ್ ಎಲ್ಲವೂ ಕಾಣುತ್ತೆ. ಹೇಳಿದ್ನಲ್ಲ ಮೂರೇ ಇದನ್ನ ಮೂರೇ ಜನ ಮೂರು ಜನರೇಷನ್ ಮಾಡ್ಬೋದು. ಸರ್